पासक्षुद्भयशोकमोह आयासपस्मृतिमत्सर्य मदपुण्यपापादि आयासपस्मृतिमत्सर्य मदपुण्यपापादि दोषवर्जितनिन्दुब्रह्म सदाशिवादिसमस्तदिविजरो ಆಸನೆಯಗೈದೆಲ್ಲ ಕಾಲದಿ ಮುಕ್ತರಾಗಿಹರು. ಹಿಂದೆ ಭಗವಂತನ ಬಗ್ಗೆ, ದೇವತೆಗಳ ಬಗ್ಗೆ, ಮನುಷ್ಯರ ಬಗ್ಗೆ ಮತ್ತೆ ಭಗವಂತನಿಗೆ ಕೂಡ ಹೆಂಗ್ ಚಿಂತನೆ ಮಾಡಬೇಕು, ಈ ದೇವತೆಗಳಿದ್ದಂತೆ ಚಿಂತನೆ ಮಾಡಬೇಕೇನೋ, ಹಸಿವು ಇರ್ತದೆ ಇದ್ರೂ ಬಾಧೆ ಆಗೋದಿಲ್ಲ, ಹಿಂಗೆಲ್ಲ ಹೇಳಬೇಕೇನೋ ಅಥವಾ ಬೇರೆ ರೀತಿಯಾಗಿ ಹೇಳಬೇಕಾ ಎಂಬುದಕ್ಕೆ ಇಲ್ಲಿ ಸಮಾಧಾನ ಕೊಡ್ತಾ ಇದ್ದಾರೆ. ವಾಸುದೇವಗೆ ಸ್ವಪ್ನ, ಸುಪ್ತಿ, ಪಿಪಾಸ, ಕ್ಷುತ್, ಭಯ, ಶೋಕ, ಮೋಹ, ಆಯಾಸ, ಅಪಸ್ಮೃತಿ, ಮಾತ್ಸರ್ಯ, ಮದ, ಪುಣ್ಯ, ಪಾಪ ಆದಿ ದೋಷವರ್ಜಿತನು ಎಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಉಪಾಸನೆಯ ಗೈದು ಎಲ್ಲ ಕಾಲದಿ ಮುಕ್ತರಾಗಿಹರು. ಎಲ್ಲ ಈ ದೇವತೆಗಳು ಯಾರು? ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು, ಆದಿ ಇವರೇ ಮೊದಲಾದಂತಹ ಸಮಸ್ತ ದಿವಿಜರು, ಎಲ್ಲ ದೇವತೆಗಳು ಕೂಡ ಉಪಾಸನೆಯ ಗೈದು ಮೇಲೆ ಹೇಳಿದಂತೆ ಉಪಾಸನೆಯನ್ನು ಮಾಡಿ ಎಲ್ಲ ಕಾಲದಿ ಮುಕ್ತರಾಗುವುದು. ಯಾವ ರೀತಿಯಾಗಿ ಹೀಗೆ ಮೇಲೆ ಹೇಳಿದಂತಹ ರೀತಿಯಲ್ಲಿ ಉಪಾಸನೆ ಮಾಡಿ ಎಲ್ಲಾ ಕಾಲದಲ್ಲಿ ಅವರು ಮುಕ್ತರಾಗ್ತಾರೆ. ಈ ರೀತಿಯಾಗಿ ಉಪಾಸನೆ ಮಾಡಿದ್ದು ಭಗವಂತನ ಕುರಿತು ಈ ರೀತಿಯಾಗಿ ಅವರು ಉಪಾಸನೆ ಮಾಡಿದ್ದಾರೆ. ಏನಂತ ಉಪಾಸನೆ ಮಾಡಿದ್ದಾರೆ? ವಾಸುದೇವನಿಗೆ, ಭಗವಂತನಿಗೆ ಇವೆಲ್ಲ ದೋಷವರ್ಜಿತ ಎಂದು, ದೋಷಗಳಿಲ್ಲ ಅಂತ ಉಪಾಸನೆ ಮಾಡಿದ್ರು. ಯಾವ ದೋಷವೂ ಭಗವಂತನಿಗಿಲ್ಲ. ಯಾವ ದೋಷ ಅಂದ್ರೆ ಏನು? ಸ್ವಪ್ನ, ಸುಪ್ತಿ. ಸ್ವಪ್ನ ಒಂದು ದೋಷ. ಯಾಕೆ? ಮತ್ತೆ ಮಂದಿಗೆ ನಿದ್ದೆ ಮಾಡಿ ಏನೇನೋ ಕನಸುಗಳು ಬೀಳ್ತಿರ್ತವೆ, ನಮ್ಮ ಅಧೀನದಲ್ಲಿ ಇಲ್ಲ ಅಂತ ಆಯ್ತು. ಸ್ವಪ್ನ ತೋರಿಸೋನೇ ಭಗವಂತ ನಮಗೆ. ಭಗವಂತನಿಗೆ ಸ್ವಪ್ನ ಇಲ್ಲ. ಯಾಕೆ? ನಿದ್ದೆ ಮಾಡಿದ್ರೆ ಅಲ್ಲ ಸ್ವಪ್ನ ಬರ್ಲಿಕ್ಕ. ನಿದ್ದೆ ಇಲ್ಲ ಆದ ಕಾರಣ ಅವನಿಗೆ ಸ್ವಪ್ನ ಇಲ್ಲ, ಸುಪ್ತಿ ಕೂಡ ಇಲ್ಲ. ಸುಪ್ತಿ ಅಂದ್ರೆ ಗಾಢ ನಿದ್ರೆ, ಮಲಗೋದೇ ಇಲ್ಲ ಅವನಿಗೆ. ಹೀಗಾಗಿ ಸ್ವಪ್ನನೂ ಇಲ್ಲ, ಸುಪ್ತಿನೂ ಇಲ್ಲ. ಸ್ವಪ್ನ ಸುಪ್ತಿಗಳು ದೋಷ. ಯಾಕೆ? ನಮಗೆ ನಮ್ಮ ಅಧೀನದಲ್ಲಿ ಆ ಅವಸ್ಥೆಗಳು ಇರೋದಿಲ್ಲ. ನಿದ್ದೆ ಬಂತು ಅದರಲ್ಲಿ ಏನ್ ಸಾಧನ ಆಗ್ತದೆ? ಏನಾಗೋದಿಲ್ಲ. ಹೀಗಾಗಿ ಇವೆಲ್ಲ ದೋಷಗಳು. ಸ್ವಪ್ನ, ಸುಪ್ತಿ ಇವೆಲ್ಲ ತಮೋ ಗುಣದ ಕ್ರಿಯೆಗಳು. ಭಗವಂತನಿಗೆ ಗುಣ ಸಂಬಂಧನೇ ಇಲ್ಲದ ಕಾರಣ ಅವನಿಗೆ ಸ್ವಪ್ನ ಇಲ್ಲ, ಸುಪ್ತಿ ಇಲ್ಲ. ವಿಪಾಸ ನೀರಡಿಕಿಲ್ಲ. ಕ್ಷುತು ಹಸಿವಿ ಇಲ್ಲ. ಭಯ, ಶೋಕ, ಮೋಹ, ಆಯಾಸ, ಅಪಸ್ಮೃತಿ ಅಂತಂದ್ರೆ ಮೂರ್ಛೆ ಹೋಗೋದು ಅಥವಾ ಶ್ರಮ ಆಗೋದು ಇವೆಲ್ಲ. ಮತ್ತೆ ಮರೆತು ಹೋಗೋದು. ಮತ್ತೆ ಮಾತ್ಸರ್ಯ, ಒಬ್ಬರ ನೋಡಿ ಹೊಟ್ಟೆ ಕಿಚ್ಚಿ ಕೊಡೋದು. ಯಾಕೆ? ಇನ್ನೊಬ್ಬರು ಅವನಿಗಂತ ಉತ್ತಮರು ಇಲ್ಲೇ ಇಲ್ಲ. ಹೊಟ್ಟೆ ಕಿಚ್ಚಿ ಕೊಡೋ ಅವಸರ ಎಲ್ಲಿಂದ ಬರುತ್ತೆ ಭಗವಂತನಿಗೆ? ಮಾತ್ಸರ್ಯ, ಮದ, ಅಹಂಕಾರ. ಮತ್ತೆ ಪುಣ್ಯ, ಪಾಪ. ಪುಣ್ಯ ಅಂದ್ರೆ ಪುಣ್ಯ ಹಾಕಿರೋದಿಲ್ಲ ಅಂದ್ರೆ ನಮಗೆ ಪುಣ್ಯ ಆದ್ರೆ, ಪುಣ್ಯ ಸಂಪಾದನೆ ಮಾಡಿದ್ರೆ ಮೋಕ್ಷ ಬರ್ತದ ಅಂತ ನಮಗೆ ಪುಣ್ಯ ಬೇಕು. ಭಗವಂತನಿಗೆ ಏನು ಪುಣ್ಯ ಬೇಕು? ಅದನ್ನ ಲೀಲಾ ಭಗವಂತನ ಸೃಷ್ಟಿಯಾದಿಗಳಲ್ಲ. ಸೊ ಈ ಕೆಲಸ ಮಾಡಿದ್ರೆ ಪುಣ್ಯ, ಇದು ಮಾಡಿದ್ರೆ ಪಾಪ ಅಂತ ವಿಧ ನಿಷೇಧಗಳು ಇಲ್ಲೇ ಇಲ್ಲ.
ಮುಕ್ತರಿಗೆ ಇಲ್ಲ ಅಂತಂದ ಮುಕ್ತಾಧಿಪತಿ ಭಗವಂತನಿಗೆ ಎಲ್ಲಿಂದ ಬರ್ತದೆ? ಅದಕ್ಕಾಗಿ ಈ ರೀತಿಯಾಗಿ ಪುಣ್ಯ ಪಾಪ ಆದಿ ಇವೇ ಮೊದಲಾದ ಎಲ್ಲಾ ದೋಷಗಳು, ಯಾವ ದೋಷವೂ ಕೂಡ ಇಲ್ಲ, ದೋಷವರ್ಜಿತ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಉಪಾಸನೆ ಮಾಡ್ತಾರೆ ಭಗವಂತನನ್ನು. ಆಗ ಉಪಾಸನೆ ಮಾಡೋದ್ರಿಂದಲೇ ಅವರೆಲ್ಲರೂ ಕೂಡ ಯಾವಾಗಲೂ ಮುಕ್ತರಾಗ್ತಾರೆ. ಏನಾಯ್ತು ಅವಾಗ? ಆ ಭಗವಂತನಿಗೆ ಯಾವ ದೋಷ ಇಲ್ಲ ಅಂತ ಆಯ್ತು. ಹಸಿವೆ, ಎರಡಿಕೆ ಯಾವ ದೋಷವೂ ಇಲ್ಲ. ನಿದ್ರಾ, ಭಯ, ಆಲಸ್ಯ, ಶೋಕ, ಮೋಹ, ಮೂರ್ಛೆ ಹೊಂದೋದು, ಗಾಯ ಬೀಳೋದು, ಏನೇನ್ ಪ್ರಮಾದಗಳು, ಏನೇನೇನೇನು ದೋಷ ಎಂಬುದು ಲವಲೇಶ ಇಲ್ಲ. ಭಗವಂತನ ನೆನೆದ್ರೇನೆ ದೋಷ ಪರಿಹಾರ ಆಗ್ತದ ಅಂದ ಮೇಲೆ ಆ ಭಗವಂತನಿಗೆ ಎಲ್ಲಿಂದ ದೋಷ ಬರಬೇಕು? ಹೀಗಾಗಿ ಆ ಬ್ರಹ್ಮಾದಿ ದೇವರು ಆ ರೀತಿಯಾಗಿ ತಾವು ಉಪಾಸನೆ ಮಾಡಿ ಸದಾ ಮುಕ್ತರಾಗಿದ್ದಾರೆ. ಭಗವಂತನನ್ನು ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡ್ತೀವೋ ಆ ಗುಣಗಳು ನಮಗೂ ಬರ್ತವೆ. ಹಾಗಾಗಿ ಈ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ ಅಂತ ಉಪಾಸನೆ ಮಾಡಿದರೆ ನಮಗೂ ಕೂಡ ಎಲ್ಲಾ ದೋಷಗಳನ್ನು ಕಳಿತಾನೆ, ಮೋಕ್ಷ ಕೊಡ್ತಾನೆ. ಮೋಕ್ಷದಲ್ಲಿ ಯಾವ ದೋಷ ಇರೋದಿಲ್ಲ ನಮಗೂ ಕೂಡ, ನಮ್ಮ ಯೋಗ್ಯತಾನುಗುಣವಾಗಿ. ಆಗ ಭಗವಂತನ ಯಾವ ಗುಣವನ್ನು ಉಪಾಸನೆ ಮಾಡಿದ್ರೆ ಆ ಗುಣ ನಮಗೆ ಬರ್ತದೆ. ಒಳ್ಳೆ ಸುಂದರ ಅಂದ್ರೆ ನಮ್ಮ ಸೌಂದರ್ಯ ಬರ್ತದೆ, ಒಳ್ಳೆ ಜ್ಞಾನಿ ಅಂದ್ರೆ ನಮಗೂ ಜ್ಞಾನ ಬರ್ತದೆ. ಆಗ ಯಾವ ಗುಣವನ್ನು ನಾವು ಚೆನ್ನಾಗಿ ಉಪಾಸನೆ ಮಾಡುತ್ತೀವೋ ಆ ಗುಣಗಳು ನಮಗೂ ಭಗವಂತ ಅನುಗ್ರಹ ಮಾಡ್ತಾನೆ. ಇವರು ಭಗವಂತ ನಿರ್ದೋಷ, ಯಾವ ದೋಷಗಳು ಇಲ್ಲ ಅಂತ ಉಪಾಸನೆ ಮಾಡಿದ್ದಕ್ಕ ಅವರಿಗೂ ಕೂಡ ಎಲ್ಲಾ ದೋಷಗಳು ಹೋಗಿ ಮೋಕ್ಷದಲ್ಲಿ ಅನಂತಕಾಲೀನವಾದ ಸುಖವನ್ನು ಅನುಭವಿಸುತ್ತಾರೆ. ಅದಕ್ಕಾಗಿ ಶ್ರೀಹರಿಯನ್ನು ಹೀಗೆ ಚಿಂತನೆ ಮಾಡಬೇಕು, ಯಾವ ದೋಷಗಳು ಇಲ್ಲ ಅಂತ ಚಿಂತನೆ ಮಾಡಬೇಕು. ಸೊ ಇವೆಲ್ಲ ದೋಷಗಳು, ಅಂದ್ರೆ ಇವು ದೋಷಗಳೊಂದು ಗೊತ್ತಿದ್ರೆ ಅಲ್ಲ ಅವಿಲ್ಲ ಅಂತ ಚಿಂತನೆ ಮಾಡ್ಲಿಕ್ಕೆ. ಯಾಕೆ ಭಗವಂತ ನಿದ್ದೆ ಮಾಡ, ಭಗವಂತ ಬಾಬಾ ಆಡ ನಿದ್ದೆ ಮಾಡಿಬಿಟ್ಟಾನಪ್ಪ, ಒಳ್ಳೆ ಸುಖದಿಂದ ನಿದ್ದೆ ಮಾಡ್ಯಾನ ಅಂತಂದ್ರೆ ತಿಳ್ಕೊಂಡ್ಬಿಟ್ರೆ ತಪ್ಪಾಗ ಹೋಗ್ತದ. ಯಾಕೆ? ಆ ನಿದ್ದೆಯಿಂದ ನಮಗೆ ಸುಖ ಬರ್ತದೆ, ಅದಕ್ಕಾಗಿ ಭಗವಂತ ಕೂಡ ನಿದ್ದೆ ಮಾಡಿ ಸುಖ ಪಟ್ಟಾನ ಅಂತಂದ್ರೆ ಅರ್ಥ ಇಲ್ಲ. ನಿದ್ದೆ ಎಂಬುದು ತಮೋಗುಣದ ದೋಷ, ಅದು ಒಂದು ದೋಷ. ಈಗ ಆ ತಮೋಗುಣದ ಪ್ರಭಾವ ಭಗವಂತನಲ್ಲಿಲ್ಲ. ಯಾವ ಗುಣದು ತ್ರಿಗುಣಗಳ ಸಂಬಂಧನೇ ಇಲ್ಲ, ನಿದ್ದೆ ಎಂಬುದೇ ಇಲ್ಲ. ಹೀಗಾಗಿ ಭಗವಂತ ಸ್ವತಃ ಆನಂದಪೂರ್ಣನಾಗಿದ್ದಾನೆ, ಪ್ರಕೃತಿ ಬಂಧ ಇಲ್ಲ ಅವನಿಗೆ, ಯಾವ ದೋಷವೂ ಇಲ್ಲ ಅಂತ ಚಿಂತನೆ ಮಾಡಿದ್ದಕ್ಕ ಅವರಿಗೆ ಮೋಕ್ಷದಲ್ಲಿಯೂ ಕೂಡ ಎಲ್ಲಾ ದೋಷ ಪರಿಹರಿಸಿಕೊಂಡು ಮೋಕ್ಷವನ್ನು ಪಡೆದಿದ್ದಾರೆ. ನಾವು ಕೂಡ ಭಗವಂತನನ್ನು ಗುಣಪೂರ್ಣ ನಿರ್ದೋಷ ಅಂತ ಚಿಂತನೆ ಮಾಡಬೇಕು. ನಮಗೂ ಗುಣಗಳು ಬರ್ತವೆ, ದೋಷಗಳು ಪರಿಹಾರವಾಗ್ತವೆ. ಗುಣಪೂರ್ಣ ನಿರ್ದೋಷ ಅಂತ ಉಪಾಸನೆ ಮಾಡಬೇಕು ಎಂಬ ಮಾತನ್ನು ಸೂಚನೆ ಮಾಡುತ್ತಾ ಇದ್ದಾರೆ. ವಾಸುದೇವನಾದ ಶ್ರೀಹರಿಗೆ ಸ್ವಪ್ನ, ನಿದ್ರೆ, ಬಾಯಾರಿಕೆ, ಹಸಿವು, ಭಯ, ಶೋಕ, ಮೋಹ, ಶ್ರಮ, ಮರೆವು, ಮಾತ್ಸರ್ಯ, ಮದ, ಪುಣ್ಯ ಪಾಪ ಮೊದಲಾದ ದೋಷಗಳು ಸರ್ವಥಾ ಇಲ್ಲವೆಂದು
ಬ್ರಹ್ಮ ಶಿವ ಮೊದಲಾದ ಬ್ರಹ್ಮ ಶಿವ ಮೊದಲಾದ ಸಮಸ್ತ ದೇವತೆಗಳು ಉಪಾಸನೆ ಮಾಡಿ ಉಪಾಸನೆಯನ್ನು ಮಾಡಿ ಎಲ್ಲ ಕಾಲದಲ್ಲಿ ಮುಕ್ತರಾಗಿರುವವರು. ವಾಸುದೇವಗೆ ಸ್ವಪ್ನ ಸುಪ್ತಿ ಪಿಪಾಸ ಕ್ಷುದ್ಧಯ ಶೋಕ ಮೋಹ ಆಯಾಸಪಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದಿ ದೋಷವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದ್ವಿಜರು ಉಪಾಸನೆಯ ಗೈದೆಲ್ಲ ಕಾಲದಿ ಮುಕ್ತರಾಗಿಹರು. ಈ ರೀತಿಯಾಗಿ ಭಗವಂತನ ಬಗ್ಗೆ ತಿಳಿಸಿ, ಭಗವಂತನೆಲ್ಲರೂ ಕೂಡ ನೇಹನಾಸ್ತಿ ಕಿಂಚನ, ಎಲ್ಲರೂ ಭಗವಂತನ ಬಗ್ಗೆ ಈ ರೀತಿಯ ತಿಳಿಸಿದ ಮೇಲಕ್ಕಿನ ಮುಂದೆ ಕಾಲದ ಬಗ್ಗೆ ತಿಳಿಸ್ತಾರೆ. ಕಾಲ ಅಂದ್ರೆ ಏನು, ಕಾಲದಲ್ಲಿ ಭಾಗಗಳು ಎಷ್ಟಿವೆ, ಏನೇನು ಭಾಗಗಳಿವೆ, ಅದರ ಬಗ್ಗೆ ಸಾಧಾರಣ ನಾವು ಗಂಟೆ, ನಿಮಿಷ, ದಿನ ಇತ್ಯಾದಿ ಹೇಳ್ಬಿಡ್ತೀವಿ. ಆ ಸಣ್ಣ ಕಾಲ, ಎಷ್ಟು ಸಣ್ಣ ಒಂದು ಸೆಕೆಂಡ್ ಅಂತಂತೀವಿ, ಅಷ್ಟಿಂತಲೂ ಕಡಿಮೆ ಕಾಲವನ್ನು ನಾವು ಊಹಿಸ್ಕೊಳ್ಳಾರ್ವಿ. ನಮ್ಮ ಶಾಸ್ತ್ರದಲ್ಲಿ ಎಷ್ಟು ತನಕ, ಎಷ್ಟರವರೆಗೆ ಆ ಅತ್ಯಂತ ಸೂಕ್ಷ್ಮ ಕಾಲವನ್ನು ಗಣನೆ ಮಾಡ್ತಾ ಇದ್ರು, ಎಷ್ಟರ ಬಗ್ಗೆ ಅವರು ಕೌಂಟ್ ಮಾಡ್ತಾ ಇದ್ರು, ಅವುಗಳ ಹೆಸರೇನು, ಅವುಗಳನ್ನೆಲ್ಲ ಶಾಸ್ತ್ರ ತಿಳಿಸಿದ್ದು ಇಲ್ಲಿ ನಮಗೆ ದಾಸ ತಿಳಿಸ್ತಾರೆ. ಪರಮ ಸೂಕ್ಷ್ಮ ಕ್ಷಣ ವೈದು ತ್ರುಟಿ ಕರೆಸುವುದು ಐವತ್ತು ತ್ರುಟುಲವ. ಎರಡು ಲವವು ನಿಮಿಷ, ನಿಮಿಷಗಳು 8 ಮಾತ್ರ ಯುಗ. ಗುರು ದಶ ಪ್ರಾಣರು ಪಳವು, ಹನ್ನೆರಡು ಬಾಣವು ಘಳಿಗೆ ತ್ರಿಂಶತಿ.
2 ಹಗಲರವತ್ತು ಘಟಿಕವು ಅಹೋರಾತ್ರಿಗಳು. ಈ ಪರಮ ಸೂಕ್ಷ್ಮ ಕ್ಷಣವು ಕ್ಷಣದ ಒಂದು ಕ್ಷಣ ಅಂತ ಪ್ರಾರಂಭವಾಗ್ತದೆ. ಕ್ಷಣಕಾಲ. ಕ್ಷಣ ಅಂತಂದ್ರೆ ನಾವು ಎಣಿಕೆ ಮಾಡಲಾರು ಅಂದ್ರೆ ಒಂದು ಸೆಕೆಂಡ್ಗಿಂತಲೂ ಬಹಳ ಕಡಿಮೆ. ಕ್ಷಣ ಅಂತ ಅತ್ಯಂತ ಸೂಕ್ಷ್ಮ ಕಾಲ. ಅತ್ಯಂತ ಸೂಕ್ಷ್ಮ ಕಾಲವನ್ನು ಪರಮ ಸೂಕ್ಷ್ಮ ಕಾಲ ಅದನ್ನೇ ಕ್ಷಣ ಅಂತ ಕರೀತಾರೆ. ಪರಮ ಸೂಕ್ಷ್ಮ ಕ್ಷಣ. ಅತ್ಯಂತ ಸೂಕ್ಷ್ಮವಾದಂತಹ ಕಾಲಕ್ಕೆ ಕ್ಷಣ ಅಂತ ಹೆಸರು. 5 ತ್ರುಟಿ ಅಂದ್ರೇನು? 5 ಕ್ಷಣಗಳು. 5 ಕ್ಷಣಗಳಾದ್ರೆ ಒಂದು ತ್ರುಟಿ ಅಂತ ಕರೀತಾರೆ. ಕರಸಿವುದು 50 ತ್ರುಟಿ ಲವ. 50 ತ್ರುಟಿಗಳಾದರೆ ಅದನ್ನೇ ಲವ ಅಂತ ಕರೀತಾರೆ. ಮತ್ತೆ 2 ಲವವು ನಿಮಿಷ. 2 ಲವಗಳು ಸೇರಿದ್ರೆ ಒಂದು ನಿಮಿಷ ಅಂತ ಆಗ್ತದೆ. ನಿಮಿಷಗಳು 8 ಮಾತ್ರ. 8 ನಿಮಿಷಗಳು ಸೇರಿದ್ರೆ ಒಂದು ಮಾತ್ರ ಅಂತ ಕರೀತಾರೆ. ಮಾತ್ರ ಸ್ತ್ರೀಲಿಂಗದ ಶಬ್ದ, ಮಾತ್ರ ಅಂತ ಕರೀತಾರೆ. ಆದ್ಮೇಲೆ ಯುಗ ಗುರು. ಯುಗ ಅಂದ್ರೆ 2 ಜೋಡಿ ಅಂತ ಅರ್ಥ. ಯುಗ ಅಂದ್ರೆ 2 ಅಂತ ಅರ್ಥ. ಹೀಗಾಗಿ 2 ಅಂದ್ರೆ ಯುಗವು ಯುಗ ಗುರು 2 ಗುರು ಆಗ್ತದೆ. ಏನು? 2 ಮಾತ್ರಗಳು. ಹಿಂದೆ ಮಾತ್ರಕ್ಕ ನಿಂದಿಸಿದ್ರು. 8 ನಿಮಿಷಗಳು ಒಂದು ಮಾತ್ರ ಅಂತ ಹೇಳಿದರು. ಈಗ 2 ಮಾತ್ರಗಳು ಸೇರಿ ಒಂದು ಗುರು ಅಂತ ಆಗ್ತದೆ. ಹೀಗಾಗಿ ಯುಗ ಅಂದ್ರೆ 2. 2 ಗುರು ಸೇರಿದ್ರೆ ಒಂದು 2 ಮಾತ್ರಗಳು ಸೇರಿದ್ರೆ ಒಂದು ಗುರು ಅಂತ ಆಗ್ತದೆ. ದಶ ಪ್ರಾಣರು. ಇಂತಹ ಗುರುಗಳು 10 ಸೇರಿದ್ರೆ, ಇಂತಹ ಗುರುಗಳ 10 ಸೇರಿದ್ರೆ ಪ್ರಾಣ ಅಂತ ಕರೀತಾರೆ. ಒಂದು ಪ್ರಾಣ ಅಂತ ಕರೀತಾರೆ. ಪ್ರಾಣವು ಪಳ. ಆ ಪ್ರಾಣವು ಅಂತಂದ್ರೆ 6 ಪ್ರಾಣಗಳು ಸೇರಿದ್ರೆ ಒಂದು ಪಳ ಅಂತ ಆಗ್ತದ. ಪಳ 12 ಇಂಥವು ಬಾಣವು. ಬಾಣ 12 ಬಾಣವು ಗಳಿಗೆ. ಬಾಣ ಅಂತಂದ್ರೆ ಈಗ ಒಂದೊಂದಕ್ಕ ಒಂದೊಂದು ಗುರುತಿಟ್ಟಾರೆ. ಬಾಣ ಅಂತಂದ್ರೆ 5 ಅಂತ ಲೆಕ್ಕ. ಬಾಣ ಶಬ್ದಕ್ಕೆ 5 ಅಂತ ಲೆಕ್ಕ. ಯಾಕೆ 5 ಅಂತ ಲೆಕ್ಕ ಅಂತಂದ್ರೆ ಅದಕ್ಕೊಂದು ಸುಂದರವಾದಂತಹ ಪ್ರಮೇಯವನ್ನು ಹೇಳ್ತಾರೆ. ಬಾಣ ಅಂತಂದ್ರೆ ಭಗವಂತನ ಒಂದೊಂದು ಆಯುಧಗಳಿಗೆ ಒಬ್ಬೊಬ್ಬ ದೇವತೆ ಅಭಿಮಾನಿ ದೇವತೆ ಆಗಿದ್ದಾರೆ. ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿ ದೇವತೆ, ಶಂಖಕ್ಕೆ ಶ್ರೀರೂಪಳಾದಂತಹ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ, ಮತ್ತೆ ಪದ್ಮಕ್ಕೆ ಭೂರೂಪಳಾದ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ, ಗದಕ್ಕ ವಾಯುದೇವರ ಅಭಿಮಾನಿಗಳು. ಹಾಗೆ ಬಾಣಕ್ಕೆ ವಾಯುದೇವರ ಅಭಿಮಾನಿ ದೇವತೆಗಳು. ಗದಕ್ಕೂ ಬಾಣಕ್ಕೂ ವಾಯುದೇವರ ಅಭಿಮಾನಿ ದೇವತೆಗಳು. ಸೊ ಇಲ್ಲಿ ಬಾಣ ಅಂದ್ರೆ ಅರ್ಥ ಏನು? ವಾಯುದೇವರು ಅಂತ ತಗೋಬೇಕು. ಯಾಕೆ? ಆ ಭಗವಂತನ ಬಾಣಕ್ಕೆ ವಾಯುದೇವರು ಅಭಿಮಾನಿಗಳಾದ ಕಾರಣ ಅವರನ್ನೇ ಬಾಣ ಅಂತ ಕರೆದು ಬಿಟ್ರು. ಅಭಿಮಾನಿ ದೇವತೆಗಳನ್ನು ಆ ಹೆಸರಿನಿಂದೇ ಕರೆಯೋದು. ಅಗ್ನಿ ದೇವತೆ, ಆ ಅಗ್ನಿ ಯಾವ್ದ್ರಾಗಿದ್ದಾನೆ? ಅಗ್ನಿಯಾಗಿದ್ದಾನೆ, ಅದಕ್ಕೂ ಅದೇ ಹೆಸರು. ಅಗ್ನಿಯಲ್ಲಿರುವ ದೇವರಿಗೆ ಅಗ್ನಿ ಅಂತ ಹೆಸರು. ಹಂಗ ಈ ಮೊಸರು ಮಾರಕಂತ ಹೋದ್ರೆ ಮೊಸರು ಅಂತ ಕರಿತೀವಿ. ಆ ಮೊಸರು ತಗೊಂಡೋಗೋರ ಹೆಸರು ಮೊಸರು ಅಲ್ಲ, ಅವ್ರ ಹೆಸರು ನಮಗ್ ಗೊತ್ತಿಲ್ಲ. ಒಟ್ಟಿಗೆ ಮೊಸರು ತಗೊಂಡೋಗಿದ್ದಕ್ಕಾಗಿ ಮೊಸರು ಅಂತ ಕರಿತೀವಿ. ಹಾಗಂದ್ರೆ ಅವನ ಅಭಿಮಾನ ದೇವತೆ ಇದ್ದಾಗೆ. ತಾತ್ಕಾಲಿಕಕ್ಕ ಮೊಸರು ಮಾರ್ತಾ ಇದ್ದ ಅನ್ನೋದಕ್ಕಾಗಿ ಸದ್ಯಕ್ಕ ಆ ಮೊಸರು ಅವನ ಅಧೀನದಲ್ಲಿದ್ದ ಕಾರಣ ಅವನೇ ಅದಕ್ಕೆ ಅಭಿಮಾನಿ ಇದ್ದಾಗಿ. ಹೀಗಾಗಿ ಮೊಸರು ಅಂತ ಕರೆದು ಬಿಡ್ತೀವಿ ಅವನ್ನ. ಪಲ್ಯಕಾಯಿ ಇಲ್ವಾ ಅಂತಂತೀವಿ. ನನ್ನ ಹೆಸರು ಪಲ್ಯಕಾಯಿ ಏನು ಅಂತಂದ್ರೆ, ಈ ಪಲ್ಯಕಾಯಿ ತಗೊಂಡೋಗ್ತಿದ್ದೇ ಇಲ್ಲ, ಅದಕ್ಕೆ ನಿನ್ನ ಹೆಸರೇ ಪಲ್ಯಕಾಯಿ. ಈ ವ್ಯವಹಾರದಲ್ಲೇ ಆಗ ಪ್ರಾಣದೇವರು ಬಾಣಕ್ಕೆ ಅಭಿಮಾನಿ ದೇವತೆಗಳು, ಭಗವಂತನ ಬಾಣಕ್ಕೆ. ಅದಕ್ಕಾಗಿ ಪ್ರಾಣದೇವರು ಕೂಡ ಬಾಣ ಅಂತ ಕರೆದು ಬಿಡ್ತಾರೆ. ಬಾಣ ಅಂತ ಒಂದು ಆಯ್ತು. ಆಮೇಲೆ ವಾಯುದೇವರು ಎಷ್ಟು ರೂಪಗಳಿಂದ ಇರ್ತಾರೆ? ಪಂಚರೂಪಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈಗ 5 ರೂಪಗಳಿಂದ ಪ್ರಾಣದೇವರು ಇರ್ತಾರೆ. ಆದ ಕಾರಣ ಬಾಣ ಅಂದ ಕೂಡಲೇ ನಮಗೆ ಏನ್ ಸಂಖ್ಯೆ ನೆನಪಾಗ್ಬೇಕು? 5 ಅಂತ ನೆನಪಾಗ್ಬೇಕು. ಯಾಕೆ 5 ಅಂತ ನೆನಪಾಗಬೇಕು ಅಂದ್ರೆ ಅದು ವಾಯುದೇವರನ್ನು ಹೇಳುತ್ತದೆ. ಆದ ಕಾರಣ ವಾಯುದೇವರು 5 ರೂಪಗಳಿಂದ ಇರ್ತಾರಾದ ಕಾರಣ
ಬಾಣ ಅಂತಂದ್ರೆ 5 ಎಂಬುದಕ್ಕೆ ಒಂದು ಗುರುತಾಗಿ ಇಟ್ಕೊಂಡ್ಬಿಟ್ರು. ಸೊ 12 ಬಾಣವು ಅಂದ್ರೆ 12 ಐದುಗಳು ಅಂತ ಅರ್ಥ. 12 ಐದುಗಳು ಅಂದ್ರೆ 12 5 60. 60 60 ಸೇರಿದ್ರೆ ಫಳಗಳು 60 ಫಳಗಳು ಸೇರಿದ್ರೆ ಒಂದು ಘಳಿಗೆ ಅಂತ ಆಗ್ತದೆ. 12 ಬಾಣವು ಘಳಿಗೆ ಅಂದ್ರೆ 12 5 60 60 ಫಳಗಳು ಸೇರಿದ್ರೆ ಒಂದು ಘಳಿಗೆ ಅಂತ ಕರೀತಾರೆ. ತ್ರಿಂಶತಿ ಇರಳು ಹಗಲು. ತ್ರಿಂಶತಿ ಅಂದ್ರೆ 30. 30 ಘಳಿಗೆ. ತ್ರಿಂಶತಿ ಇರಳು ಹಗಲು ಅಂದ್ರೆ 30 ಘಟಿಗೆಗಳು ಹಗಲು, 30 ಘಳಿಗಳು ರಾತ್ರಿ. ಹಾಗ 30 ಘಳಿಗೆಗಳು ಹಗಲಿರ್ತದೆ, 30 ಘಳಿಗಳು ರಾತ್ರಿ ಇರ್ತದೆ. ಒಟ್ಟಾರೆ ಸೇರಿದ್ರೆ 60 ಘಟಿಕವು ಅಹೋರಾತ್ರಿಗಳು. ಎರಡೂ ಸೇರಿದ್ರೆ 60 ಘಳಿಗೆಗಳು ಅಹೋರಾತ್ರಿಗಳು, ಹಗಲು ರಾತ್ರಿ ಸೇರಿಸಿ. ಅಂದ್ರೆ ಒಂದು ದಿನಕ್ಕೆ 60 ಘಳಿಗೆಗಳು ಅಂತ ಅರ್ಥ. ಬೆಳಿಗ್ಗೆ 30 ಘಳಿಗೆ, ರಾತ್ರಿ 30 ಘಳಿಗೆ, ಹೀಗೆ ಒಟ್ಟಾರೆ ಸೇರಿಸಿ 60 ಘಳಿಗೆಗಳಾದ್ರೆ ಒಂದು ದಿನ ಅಂತ ಈ ಕಾಲದ ಬಗ್ಗೆ ತಿಳಿಸ್ತಾರೆ. ಪರಮ ಸೂಕ್ಷ್ಮ ಕಾಲಕ್ಕೆ ಕ್ಷಣ ಎಂದು ಕರೆಯುತ್ತಾರೆ. ಐದು ಕ್ಷಣಗಳು ಒಂದು ತ್ರುಟಿ. ಐವತ್ತು ತ್ರುಟಿಗಳು ಒಂದು ಲವ. ಎರಡು ಲವಗಳು ಒಂದು ನಿಮಿಷ. ಎಂಟು ನಿಮಿಷಗಳು ಒಂದು ಮಾತ್ರ. ಎಂಟು ನಿಮಿಷಗಳು ಒಂದು ಮಾತ್ರ, ಎರಡು ಮಾತ್ರಗಳು ಒಂದು ಗುರು. ಹತ್ತು ಗುರುಗಳು ಒಂದು ಪ್ರಾಣ. ಆರು ಪ್ರಾಣಗಳು ಒಂದು ಫಳ. ಅರವತ್ತು ಫಳಗಳು ಒಂದು ಘಳಿಗೆ. ಮೂವತ್ತು ಘಳಿಗೆ ಹಗಲು, 30 ಘಳಿಗೆ ರಾತ್ರಿ, ಹೀಗೆ 60 ಘಳಿಗೆಗಳು ಒಂದು ದಿನ ಆಗುತ್ತದೆ.
ಕಠಿಣ ಪದಗಳಲ್ಲಿ ಬಾಣ ಅಂದರೆ 5 ಅಂತ ಬರ್ಕೊಂಡು ಪರಮ ಸೂಕ್ಷ್ಮ ಕ್ಷಣವೈದು ತ್ರುಟಿ ಕರೆಸುವುದು 50 ತ್ರುಟಿಲವ ಲವವು ನಿಮಿಷಗಳು 8 ಮಾತ್ರ ಯುಗ ದಶ ಪ್ರಾಣರು ಫಳವು 12 ಬಾಣವು ಘಳಿಗೆ 30 2 ಹಗಲರ 60 ಘಟಿಕವು ಅಹೋರಾತ್ರಿಗಳು ಈ ದಿವಾರಾತ್ರಿಗಳೆರಡು 15 ಪಕ್ಷಗಳೆರಡು ಮಾಸಗಳಾದ ಪವು ಮಾಸದ್ವಯವೇ ಋತುತ್ರಯಗಳಯನ ಐದುವವು ಅಯನದ್ವಯಾಬ್ದ ಕೃತಾದಿಯುಗಗಳು ದೇವಮಾನದಿ ದ್ವಾದಶ ಸಹಸ್ರ ವರುಷಗಳ ವದನು ಬೇಡುವೆನು ಒಂದು ದಿನ ಹೇಳಿದ್ರು 60 ಗಳಿಗೆ ಒಂದು ದಿನ ಅಂತ ಹೇಳಿದ್ರು ಈ ದಿವಾರಾತ್ರಿಗಳು 2 15 ಪಕ್ಷಗಳು ಈ ದಿವಾರಾತ್ರಿಗಳು ಈ ಹಗಲು ರಾತ್ರಿ ಸೇರಿದ್ರೆ ದಿನ ಅಂತ ಆಗ್ತದೆ ಇಂತಹ ದಿನಗಳು 15 ಆದರೆ ಪಕ್ಷ ಅಂತ ಕರೀತಾರೆ ಇಂತಹ ಪಕ್ಷಗಳು 2 ಮಾಸಗಳಾದಪವು ಇಂತಹ ಪಕ್ಷಗಳು 2 ಸೇರಿಸಿದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಸೇರಿಸಿದ್ರೆ ಮಾಸಗಳಾದಪವು ಮಾಸ ಅಂತ ಆಗ್ತದೆ ಇಂತಹ ಮಾಸದ್ವಯವೇ ಋತು ಇಂತಹ 2 ಮಾಸಗಳು ಮಾಸದ್ವಯ 2 ಮಾಸಗಳು ಸೇರಿದ್ರೆ ಒಂದು ಋತು ಅಂತ ಆಗ್ತದೆ ಋತುತ್ರಯಗಳು ಅಯನ ಇಂತಹ ಋತುಗಳು 3 ಆದ್ರೆ ಅಂದ್ರೆ ಒಟ್ಟಿಗೆ 6 ತಿಂಗಳು ಅಂತ ಆಯ್ತು 2 ತಿಂಗಳು ಒಂದು ಋತು ಇಂತಹ ಋತುಗಳು 3 ಅಂದ್ರೆ 6 ತಿಂಗಳು ಅದು ಅಯನ ಅದನ್ನೇ ಅಯನ ಅಂತ ಕರೀತಾರೆ ಉತ್ತರಾಯಣ ದಕ್ಷಿಣಾಯನ ಅಂತ ಹೀಗಾಗಿ 3 ಋತುಗಳು ಅಂದ್ರು ಒಂದೇ 6 ತಿಂಗಳು ಅಂದ್ರು ಒಂದೇ ಹೀಗಾಗಿ ಋತುತ್ರಯಗಳು ಅಯನ ಐದುವವು ಅಯನ ದ್ವಯ ಅಬ್ದ ಅಯನ ದ್ವಯ ಅಂದ್ರೆ ಇಂತಹ ಅಯನಗಳು ದ್ವಯ 2 ಆದ್ರೆ ಉತ್ತರಾಯಣ ದಕ್ಷಿಣಾಯನ 2 ಆದ್ರೆ ಅಬ್ದ ಅಬ್ದ ಅಂದ್ರೆ ವರ್ಷ ಅಂತ ಅರ್ಥ ಹೀಗಾಗಿ ಅಯನ ದ್ವಯ ಆದರೆ 2 ಅಯನಗಳಾದರೆ ಒಂದು ವರ್ಷ ಅಂತ ಆಗ್ತದೆ ಇಂತಹ ಕೃತಾದಿಯುಗಗಳು ದೇವಮಾನದಿ 12 ಸಹಸ್ರ ವರುಷಗಳ ಹವು ಅದನ್ನು ಬೇಡುವೆನು ಈ ರೀತಿಯಾಗಿ ವರ್ಷ ಆದ ಮೇಲಕ್ಕೆ ಇಂತಹ ವರ್ಷಗಳು ಎಷ್ಟಾದ್ರೆ ನಮ್ಮ ಈ 4 ಯುಗಗಳು ಅಂತ ಕೃತ ತ್ರೇತ ದ್ವಾಪರ ಕಲಿ ಅಂತ ಇಂತಹ 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ ಅಂತ ಕರೀತಾರೆ ಇಂತಹವು ದೇವಮಾನದಿಂದ ಒಟ್ಟು 12,000 ವರ್ಷಗಳು ಆಗ್ತದಂತ ಒಂದು ಬ್ರಹ್ಮದೇವರ ಹಗಲಿಗೆ ದೇವಮಾನದಿಂದ 12 ಸಹಸ್ರ ವರ್ಷಗಳು
ಅಹವು ಅದನ್ನು ಪೇಳುವೆನು. ಇಂಥವು 12,000 ವರ್ಷ, ದ್ವಾದಶ ಸಹಸ್ರ, 12,000 ವರ್ಷ. ಆದರೆ ಅದನ್ನ ಆ ಬ್ರಹ್ಮದೇವರ ಒಂದು ದಿನ ಅಂತ ಕರೀತಾರೆ. ಯಾಕಂದ್ರೆ ನಮಗೆ ಒಂದು ವರ್ಷ ಆಯಿತು ಅಂದ್ರೆ ದೇವತೆಗೆ ಒಂದು ದಿನ ಇದ್ದಂಗೆ. ಸೊ ಒಂದು ವರ್ಷಕ್ಕೆ ನಮ್ಮ ಮನುಷ್ಯಮಾನದಿಂದ ಅವರಿಗೆ ದೇವತೆಗೆ ಒಂದು ವರ್ಷ ಆಗಬೇಕು ಅಂದ್ರೆ ನಮಗೆ 360 ವರ್ಷಗಳಾಗ್ತವ. ಹೀಗಾಗಿ ಮತ್ತೆ ಒಟ್ಟಾರೆ ಮಹಾಯುಗ ಮನುಷ್ಯ ಪ್ರಕಾರ ನೋಡಿದ್ರೆ, ಮನುಷ್ಯಮಾನ ಪ್ರಕಾರ ನೋಡಿದ್ರೆ ಈ ಮಹಾಯುಗ ಲೆಕ್ಕ ಎಷ್ಟು ಅಂದ್ರೆ 43,20,000 ವರ್ಷಗಳು ಮನುಷ್ಯಮಾನದಿಂದ ಲೆಕ್ಕ ಹಾಕಿದರೆ. ದೇವಮಾನದಿಂದ ಲೆಕ್ಕ ಹಾಕಿದರೆ 12,000 ವರ್ಷಗಳು ಆಗ್ತವೆ ಈ ಮಹಾಯುಗಕ್ಕೆ. ಈ ಮಹಾಯುಗಕ್ಕೆ 12,000 ವರ್ಷಗಳು ಆಗ್ತವೆ ಅಂತ ಅವರ ಮಾನದಿಂದ ಹೇಳ್ತಾ ಇದ್ದಾರೆ. ಇಂತಹ ದಿನಗಳು 15 ಆದರೆ ಒಂದು ಪಕ್ಷ. ಅರ್ಥ ಬರ್ಕೊಳ್ಳಿ. ಇಂತಹ ದಿನಗಳು 15 ಆದರೆ ಒಂದು ಪಕ್ಷ. ಎರಡು ಪಕ್ಷಗಳು ಒಂದು ಮಾಸ. ಎರಡು ಮಾಸಗಳು ಒಂದು ಋತುವು. ಮೂರು ಋತುಗಳು ಒಂದು ಅಯನ. ಎರಡು ಅಯನಗಳು ಒಂದು ವರ್ಷ. ದೇವಮಾನದಿಂದ 12,000 ವರ್ಷಗಳಾದರೆ ದೇವಮಾನದಿಂದ 12,000 ವರ್ಷಗಳಾದರೆ ಒಂದು ಮಹಾಯುಗ. ಬ್ರಾಕೆಟ್ ಬರ್ಕೊಳ್ರಿ. ಮಹಾಯುಗ ಅಂದ್ರೆ 4 ಯುಗಗಳು ಸೇರಿ. ಏನು ಸಂಶಯ ಅದನ್ನ ಇಲ್ಲಲ್ಲ? ಮುಂದೆ ಈ ರಾತ್ರಿಗಳೆರಡು 15 ಪಕ್ಷಗಳೆರಡು. ಮಾಸಗಳಾದಪವು ಮಾಸದ್ವಯವೇ ಋತು ತ್ರಯಗಳಯನ. ಐದು ಬವು ಅಯನದ್ವಯಾದ್ದ.
ಕೃತಾದಿಯುಗಗಳು ದೇವಮಾನದಿ. ದ್ವಾದಶ ಸಹಸ್ರ ವರುಷಗಳ ಹವದನು ಕೇಳುವನು. ನಮ್ದ ಆ ಕೃತಾದಿಯುಗಗಳ ಒಂದೊಂದು ಪ್ರಮಾಣ ಎಷ್ಟು ಎಂಬುದನ್ನು ನಾವು ಮುಂದೆ ವಿವರಣೆ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸ್ ನೋಡೋಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಏನಮ್ಮ ಕೃಷ್ಣ ನಮಸ್ಕಾರ ಆಚಾರ್ಯ.